ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಅಬ್ಬರದಿಂದಾಗಿ ಪ್ರವಾಹ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗದಲ್ಲಿ ತುಂಬಿ ಹರಿತಾ ಇರುವ ತುಂಗಾ ನದಿ, ತುಂಗಾ ಡ್ಯಾಂನಿಂದ 80,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ತುಂಗಾ ನದಿ ತುಂಬಿ ಹರಿತಾ ಇದೆ. 80,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ಶಿವಮೊಗ್ಗ ತಾಲೂಕಿನ ಗಾಜನೂರಿನ ಡ್ಯಾಮ್ ಏನಿದೆ, ಡ್ಯಾಮ್ ತುಂಬಿ ಹರಿತಾ ಇರುವಂಥದ್ದು. ಮತ್ತೂರು ಬಳಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ಮತ್ತೂರು ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ನದಿ ಪಾತ್ರದಲ್ಲಿರುವ ಅಡಿಕೆ ತೋಟಗಳು ಜಲಾವೃತವಾಗಿದ್ದಾವೆ. ತುಂಗಾ ಡ್ಯಾಂಗೆ 85,000 ಕ್ಯೂಸೆಕ್ ಒಳಹರಿವಿದೆ. 80,000 ಕ್ಯೂಸೆಕ್ ಅನ್ನ ಹೊರಗಡೆ ಬಿಡಲಾಗಿರುವಂಥದ್ದು. ಇದರಿಂದಾಗಿ ಪ್ರವಾಹ ಪರಿಸ್ಥಿತಿ ಅಲ್ಲಿ ಹೆಚ್ಚಾಗ್ತಾ ಇದೆ. ಅಲ್ಲಿ ಗಮನಿಸಬಹುದಾಗುತ್ತೆ. ನದಿ ಪಾತ್ರದ ತೋಟಗಳು, ಎಲ್ಲ ಕೃಷಿ ಜಮೀನುಗಳು ಎಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಇದ್ರ ಜೊತೆಗೆ ರಸ್ತೆಗಳು ಕೂಡ ಜಲಾವೃತವಾಗಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ತುಂಗಾ ನದಿ ತುಂಬಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ತುಂಗಾ ಡ್ಯಾಮ್ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದೆ. ಈಗ ನಾವು ಶಿವಮೊಗ್ಗ ಮತ್ತು ಮತ್ತೂರು ಇದೆ, ಈ ಸಂಪರ್ಕ ರಸ್ತೆ ಕಡಿತಾಗಿದೆ. ನೋಡ್ಬೋದು ನಮ್ಮ ಬಲಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿ. ಇದು ಶಿವಮೊಗ್ಗದಿಂದ ಮತ್ತೂರು ಹೋಗುವಂಥ ರಸ್ತೆ ಇದು. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗೆ ಜನರು ಕೂಡ ಸಾಕಷ್ಟು ಇಲ್ಲಿ ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕಳೆದ ಒಂದು ವಾರದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅಂದರೆ ಇವತ್ತು ಬೆಳಗಿಂದ ಕೂಡ ಇಲ್ಲಿ ಅಂದರೆ ತುಂಗಾ ಡ್ಯಾಮ್ನಿಂದ 80,000 ಅಧಿಕ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಮತ್ತು ಕೆರೆ ಇದೆ, ಈ ಕೆರೆ ಇದೆ. ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ಅಡಿಕೆ ಏನು ಬೆಳೆ ಇದೆ ಅದಕ್ಕೂ ಈಗ ಸಾಕಷ್ಟು ಸಮಸ್ಯೆ ಕೂಡ ಎದುರಿಸ್ತದೆ. ಧಾರಾಕಾರ ಮುಂಗಾರು ಮಳೆ ಇದೆ, ಇನ್ನೂ ಕೂಡ ಆಗ್ತಾ ಇದೆ. ಶಿವಮೊಗ್ಗ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಂತ ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಈ ನಡುವೆ ಕೂಡ ಮಳೆ ನೀರಿನಿಂದ ಸಾಕಷ್ಟು ಅವಾಂತರಗಳಾಗ್ತಿದ್ದಾವೆ. ಮನೆಗಳು ಕುಸಿದು ಬೀಳ್ತಿದ್ದಾವೆ, ರಸ್ತೆಗಳ ಸಂಪರ್ಕ ಕಡಿತ ಆಗ್ತಾ ಇದೆ, ಮರಗಳು ಕುಸಿದು ಬೀಳ್ತಿದ್ದಾವೆ. ಹೀಗಾಗಿ ಜೀವಹಾನಿ ಕೂಡ ಆಗ್ತಾಯಿದೆ ಮಲೆನಾಡು ಭಾಗದಲ್ಲಿ. ಅಂತಂದರೆ ತೀರ್ಥಹಳ್ಳಿಯಲ್ಲಿ ಕೂಡ ನಿನ್ನೆ ತಡರಾತ್ರಿ ಒಬ್ಬ ಬೈಕ್ ಸವಾರ ಮೇಲೆ ಏನು ಅಕೇಶ ಮರ ಬಿದ್ದು ಆತ ಸ್ಥಳದಲ್ಲೇ ಮೃತಪಟ್ಟಿದ್ದ. ಹಾಗಾಗಿ ಗಾಳಿ ಸಹಿತವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿತದಿಂದ ಸಾಕಷ್ಟು ಅವಾಂತರಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಈ ಒಂದು ಶಿವಮೊಗ್ಗ ಮತ್ತು ಮತ್ತೂರು ಪ್ರಮುಖ ರಸ್ತೆ ಇದು. ಈ ಭಾಗದಲ್ಲಿರುವಂಥ 10 ಹಳ್ಳಿಗಳಿದ್ದಾವೆ. ಆ 10 ಹಳ್ಳಿಗಳು ಹೋಗುವಂಥ ರಸ್ತೆ ಈಗ ಪ್ರಮುಖ ರಸ್ತೆ ಕಡಿತಾಗಿಲ್ಲ. ನಮ್ಮ ಜೊತೆ ಸ್ಥಳೀಯರು ಮಾತಾಡಲಿಕ್ಕಿದ್ದಾರೆ. ಈ ಸಮಸ್ಯೆ ಯಾವಾಗಿಂದ ಶುರುವಾಗಿದೆ, ಏನು ಸಮಸ್ಯೆ ಆಗುತ್ತೆ ಅಂದರೆ ಆ ಭಾಗದಲ್ಲಿ ಕೂಡ ಸಾಕಷ್ಟು ಹಳ್ಳಿಗಳಿದ್ದಾವೆ. ನಿನ್ನೆಯಿಂದ ಶುರುವಾಗಿದೆ ಇದು. ಮೊನ್ನೆ ಹೋದ್ವಾರದಿಂದ ಮಳೆ ಜೋರಾಗ್ತೈತೆ. ಅದು ನಿನ್ನೆಯಿಂದ ನಮಗೆ ಓಡಾಡೋಕ್ಕೆ ತೊಂದರೆ ಆಗ್ತೈತೆ. ಇವಾಗ ವರ್ಷ ಇದೇ ಪ್ರಾಬ್ಲಮ್ಮು ನಮಗೆ. ಅಂದರೆ ಈ ರಸ್ತೆ ಸೇತುವೆ ಇದೆ, ಆ ಸೇತುವೆ ಮುಳುಗಡೆ ಆಗಿದೆ. ಈ ಮುಳುಗಡೆ ಆಗಿದ್ರೆ ಏನು ಸಮಸ್ಯೆ ಆಗ್ತವೆ ಅಂತ ಆ ಭಾಗದಲ್ಲಿ ಎಷ್ಟು ಹಳ್ಳಿಗಳಿದಾವೆ? ಓಡಾಡಲಿಕ್ಕೆ ಒಂದು 7-8 ಹಳ್ಳಿಗಳಿದೆ. ಈ ಕಡೆ ಓಡಾಡೋಕ್ಕೆ ನಮಗೆ ಸಮಸ್ಯೆ ಆಗ್ತೈತೆ. ಏನಾದರೂ ಸುತ್ಕೊಂಡು ಹೋಗ್ಬೇಕು, 7-8 ಕಿಲೋಮೀಟರ್ ದಾಟಿ ಹೋಗ್ಬೇಕು. ಅದೇ ಸಮಸ್ಯೆ ಆಗ್ತಿರೋದು ವರ್ಷ. ಓಕೆ, ಅಂದರೆ ಈ ಒಂದು ಕಡೆಯಿಂದ ಈ ಸೇತುವೆ ಮುಳುಗಡೆ ಆಗಿದೆ, ಅದರಿಂದ ಸಮಸ್ಯೆ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಿಂದ ಇಲ್ಲಿ ಇರುವಂಥ ಕೃಷಿ ಭೂಮಿ, ತೋಟ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದು ಕೂಡ ಮುಳುಗಡೆ ಆಗಿದೆ, ಜಲಾವೃತ ಆಗಿದೆ. ಅದು ನಮಗೆ ಭಾರಿ ತೊಂದರೆ ಆಗ್ತೈತೆ. ಅದು ವರ್ಷ ಅದೇ ಪ್ರಾಬ್ಲಮ್ಮು. ನಾವು ಎಲ್ಲ ಇದು ಗೆದ್ದೆದೆಲ್ಲ ನೋಡ್ತಾ ಇದ್ವಿ. ಅಡಿಕೆದು, ಮರದ್ದು ಮತ್ತು ಇದ್ರದ್ದು ಭತ್ತದ್ದೆಲ್ಲ ತೊಂದರೆ ಆಗ್ತೈತೆ. ವರ್ಷ ಅದೇ ನಮಗೆ. ಅದು ಸ್ವಲ್ಪ ಸರಿ ಮಾಡಿದ್ರೆ ಭಾರಿ ಒಳ್ಳೆಯದು ನಮಗೆ. ಅಂದರೆ ಜನರು ಈಗ ಓಡಾಡಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬ ಸರ್ಕಸ್ ಮಾಡ್ತಿದ್ದಾರೆ. ಆಚೆ ಈಚೆ ಹೋಗ್ಲಿಕ್ಕೆ ತುಂಬ ಸರ್ಕಸ್ ಆಗ್ತಿದೆ, ತುಂಬ ಪರದಾಡ್ತಿದ್ದಾರೆ ಜನ. ಈಗ ಅದೇ 7-8 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಆ ಕಡೆ ಸಂತೆಕಡೆಯಿಂದ ಹೋಗ್ಬೇಕು, ಸುತ್ಕೊಂಡು ಹೋಗ್ಬೇಕು ನಮಗೆ. ಓಕೆ, ಇದು ಅಂದರೆ ಶಿವಮೊಗ್ಗ ಮತ್ತು ಮತ್ತೂರು ಏನು ಈ ಸೇತುವೆ ಇದೆ, ಈ ಸೇತುವೆ ಮುಳುಗಡೆ ಆಗಿದೆ. ಈ ಮುಳುಗಡೆ ಆಗಿದ್ದರಿಂದ ಅಲ್ಲಿ 10 ಹಳ್ಳಿಗಳಿದ್ದಾವೆ. ಆ ಭಾಗದಲ್ಲಿ ಹೋಗುವಂಥ ಜನರ ಸಂಪರ್ಕ ಕಡಿತ ಆಗಿ, ಹಾಗಾಗಿ ಜನರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣವಿ, TV9 ಶಿವಮೊಗ್ಗ. ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಮಲೆನಾಡು ಭಾಗದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಪ್ರತಿದಿನವೂ ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇಲ್ಲಿ ಮತ್ತೂರಿನಿಂದ ಶಿವಮೊಗ್ಗಕ್ಕೆ ಹೋಗುವಂಥ ರಸ್ತೆ ಕೂಡ ಬಂದಾಗಿದೆ. ಯಾಕಂತಂದರೆ ರಸ್ತೆ ಮೇಲೆಲ್ಲ ನೀರು ನಿಂತಿರುವಂಥ ಕಾರಣದಿಂದಾಗಿ ಹಲವಾರು ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಇದು. ಈ ರಸ್ತೆ ಜಲಾವೃತವಾಗಿದೆ. ಇದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ಸುತ್ತಾಡ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇದೆ. ಗಮನಿಸ್ಬೋದಾಗುತ್ತೆ. ಅಲ್ಲಿ ಮಕ್ಕಳು ಕೂಡ ಆ ರಸ್ತೆಯನ್ನು ದಾಟ್ತಾ ಇರುವಂಥದ್ದು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತ. ಅಂದರೆ ಶಾಲಾ ಕಾಲೇಜನ್ನು ಬಿಟ್ಟಂಥ ಸಂದರ್ಭದಲ್ಲಿ, ಅಂದರೆ ಶಾಲೆಗಳಿಗೆ ಹೋಗುವಂಥದ್ದು, ಕಾಲೇಜಿಗೆ ಹೋಗುವಂಥ ಮಕ್ಕಳೇನಿರ್ತಾರೆ, ಒಂದೂರಿನಿಂದ ಮತ್ತೂರಿಗೆ ಹೋಗುವಂಥವರು ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರೂ ಕೂಡ ಇವಾಗ ಪರದಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಗಮನಿಸಬಹುದಾಗುತ್ತೆ. ಮಂಡಿಯವರೆಗೂ ಕೂಡ ನೀರಿದೆ. ಅಕಸ್ಮಾತ್ ಏನಾದರೂ
ರಭಸ ಏನಿದೆ, ನೀರಿನ ರಭಸ ಹೆಚ್ಚಾಯಿತು ಅಂತಂದರೆ ಮತ್ತಷ್ಟು ಆತಂಕ ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಅದರಿಂದಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ.